ಅಯೋಧ್ಯಾಕಾಂಡದ 24ನೇ ಸ್ವರ್ಗ. ವಿಲಪಿಸುತ್ತಿದ್ದ ಕೌಸಲ್ಯೆಯು ತನ್ನನ್ನು ಜೊತೆಯಲ್ಲಿ ಅರಣ್ಯಕ್ಕೆ ಕರೆದುಕೊಂಡು ಹೋಗುವಂತೆ ಆಗ್ರಹಪಡಿಸಿದುದು. ಪತಿ ಸೇವೆಯೇ ಹೆಂಗಸಿನ ಧರ್ಮವೆಂದು ಶ್ರೀರಾಮನು ಪ್ರತಿಪಾದಿಸಿದುದು. ಅರಣ್ಯಕ್ಕೆ ಹೋಗಲು ತಾಯಿಯ ಅನುಮತಿ. ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಪಿತೃವಾಕ್ಯ ಪರಿಪಾಲನೆಯಲ್ಲಿಯೇ ನಿಶ್ಚಿತವಾದ ಬುದ್ಧಿಯಿಂದ ಅರಣ್ಯಕ್ಕೆ ಹೋಗಲು ನಿರ್ಧರಿಸಿದ ಧರ್ಮಿಷ್ಠನಾದ ಶ್ರೀರಾಮನನ್ನು ನೋಡಿ ಅಳುವಿನಿಂದ ಸ್ಪಷ್ಟವಾಗಿ ಮಾತನಾಡಲು ಆಗದಿದ್ದ ಕೌಸಲ್ಯೆಯು ಬಹು ಪ್ರಯಾಸದಿಂದ ಈ ಮಾತನ್ನು ಹೇಳಿದಳು. ಮಗು, ನೀನು ದುಃಖವನ್ನೇ ಅರಿಯದವನು, ಧರ್ಮಾತ್ಮನು, ಸಕಲ ಪ್ರಾಣಿಗಳ ವಿಷಯದಲ್ಲಿಯೂ ಪ್ರಿಯವಾದ ಮಾತುಗಳನ್ನೇ ಆಡುವವನು. ದಶರಥ ಚಕ್ರವರ್ತಿಯಿಂದ ನನ್ನಲ್ಲಿ ಹುಟ್ಟಿರುವ ರಾಜಕುಮಾರನಾದ ನೀನಿಂದು ಊಂಚ ವೃತ್ತಿಯಿಂದ ಹೇಗೆ ಜೀವಿಸುವೆ? ಶ್ರೀರಾಮನ ಭೃತ್ಯ ಸೇವಕ ವರ್ಗದವರೇ ರುಚಿಕರವಾದ ಮೃಷ್ಟಾನ್ನವನ್ನು ಭೋಜನ ಮಾಡುತ್ತಾರೆ. ಹೀಗಿರುವಾಗ ಒಡೆಯನಾದ ಈ ಶ್ರೀರಾಮನು ಅರಣ್ಯದಲ್ಲಿರುವ ಕಂದ ಮೂಲೆಗಳನ್ನು ತಿಂದುಕೊಂಡು ಹೇಗೆ ಜೀವಿಸುವನು? ಸಕಲ ಗುಣ ಸಂಪನ್ನನಾದ ಶ್ರೀರಾಮನು ಕಾಡಿಗೆ ಹೋಗುವನೆಂಬ ವಾರ್ತೆಯನ್ನು ಯಾರು ತಾನೇ ನಂಬುವರು? ಗುಣಶಾಲಿಯಾದ ರಾಜನಿಗೆ ಅತ್ಯಂತ ಪ್ರಿಯನಾದ ಕಾಕುತ್ಸನೆ ನಗರದಿಂದ ಹೊರದೂಡಲ್ಪಟ್ಟರೆ ಯಾರು ತಾನೇ ಭಯಪಡುವುದಿಲ್ಲ? ಇಂತಹ ಗುಣಶಾಲಿಯನ್ನೇ ರಾಜನು ಅರಣ್ಯಕ್ಕೆ ಕಳುಹಿಸಿದರೆ ನಮ್ಮ ಪಾಡೇನು? ನಿಶ್ಚಯವಾಗಿಯೂ ಕೃತಾಂತನು ಮಹಾಬಲಶಾಲಿಯು. ಏಕೆಂದರೆ ಅವನು ರಾಜರು ಪ್ರಜೆಗಳೆಂಬ, ಐಶ್ವರ್ಯವಂತರು ಬಡವರೆಂಬ ತಾರತಮ್ಯವೇ ಇಲ್ಲದೆ ಸಕಲವನ್ನು ಸುಖ ದುಃಖಗಳೊಡನೆ ಸೇರಿಸುತ್ತಾನೆ. ರಾಮ, ಲೋಕಾಭಿರಾಮನಾದ ನೀನು ಅರಣ್ಯಕ್ಕೆ ಹೊರಟಿರುವುದೇ ವಿಧಿಯು ಸರ್ವಶಕ್ತನೆಂಬುದಕ್ಕೆ ಸಾಕ್ಷಿಯಾಗಿದೆ. ಶೋಕಾಗ್ನಿಯು ನಿನ್ನಿಂದ ಅಗಲಿದ ನನ್ನನ್ನು ಬಹುವಾಗಿ ಕೃಶಗೊಳಿಸಿ ಶಿಶಿರ ಋತುವಿನಲ್ಲಿ ಹುಲ್ಲಿನ ಮೆದೆಗೆ ಬಿದ್ದ ಬೆಂಕಿಯಂತೆ ಸಾವಕಾಶವಾಗಿ ಸುಟ್ಟು ಹಾಕುತ್ತದೆ. ನಿನ್ನನ್ನು ಕಾಣಲಿಲ್ಲವೆಂಬ ಗಾಳಿಯು ನನ್ನ ಮನಸ್ಸಿನಲ್ಲಿ ಹುಟ್ಟಿ ಆ ಅಗ್ನಿಗೆ ಸಹಾಯಕವಾಗುತ್ತದೆ. ಗೋಳಾಟ ದುಃಖಗಳೇ ಆ ಶೋಕಾಗ್ನಿಯ ಸಮಿತ್ತುಗಳು. ಅಳುವಿನಿಂದ ಹೊರಬರುವ ಕಣ್ಣೀರೇ ಅದಕ್ಕೆ ಆಜ್ಯಾಹುತಿ. ನಿನ್ನ ಆಗಮನವನ್ನು ಚಿಂತಿಸುತ್ತಾ ಕಣ್ಣೀರು ಸುರಿಸುವುದೇ ಹೋಮಧೂಮ. ನಿಶ್ವಾಸವೆಂಬ ಆಯಾಸದಿಂದ ಹುಟ್ಟುವ ಶೋಕಾಗ್ನಿಯು ನಿನ್ನಿಂದ ವಿಹೀನಳಾದ ನನ್ನನ್ನು ಬಹಳವಾಗಿ ಸಂಕಟಪಡಿಸುತ್ತದೆ. ತನ್ನ ಕರುವು ಮುಂದೆ ಹೋಗುತ್ತಿರುವುದನ್ನು ನೋಡಿ ಹಸುವು ಅದರ ಹಿಂದೆ ಹೋಗದೆ ಹೇಗೆ ತಾನೇ ಇರುವುದು? ಮಗು, ಹಾಗೆಯೇ ನೀನೆಲ್ಲಿಗೆ ಹೋಗುವೆಯೋ ಅಲ್ಲಿಗೆ ನಿನ್ನನ್ನನುಸರಿಸಿ ನಾನು ಬರುತ್ತೇನೆ. ಪುರುಷ ಶ್ರೇಷ್ಠನಾದ ಶ್ರೀರಾಮನು ಅತ್ಯಂತ ದುಃಖಿತಳಾದ ತಾಯಿಯ ಮಾತನ್ನು ಕೇಳಿ ಅವಳನ್ನು ಸಮಾಧಾನಗೊಳಿಸುತ್ತಾ ಹೇಳಿದನು. ಅಮ್ಮ, ಈ ಸಮಯದಲ್ಲಿ ನೀನು ರಾಜನನ್ನು ಬಿಟ್ಟು ಬರುವುದು ಸರ್ವಥಾ ಯುಕ್ತವಲ್ಲ. ಕೈಕೇಯಿಯಿಂದ ವಂಚಿತನಾಗಿರುವ ನಮ್ಮ ರಾಜನು ನಾನು ಕಾಡಿಗೆ ಹೋಗಿ ನಿನ್ನಿಂದಲೂ ಪರಿತ್ಯಕ್ತನಾದರೆ ಖಂಡಿತವಾಗಿಯೂ ಬದುಕಲಾರನು. ಹೆಂಗಸಿಗೆ ಗಂಡನನ್ನು ಪರಿತ್ಯಜಿಸುವುದು ಕೇವಲ ಕ್ರೌರ್ಯವಾಗುತ್ತದೆ. ಅಂತಹ ಅತಿನಿಂದವಾದ ಕಾರ್ಯವನ್ನು ನೀನು ಮನಸ್ಸಿನಲ್ಲಿಯೂ ಚಿಂತಿಸಬಾರದು. ಜಗತೀಪತಿಯಾದ ನನ್ನ ತಂದೆಯು ಎಲ್ಲಿಯವರೆಗೂ ಜೀವಿಸುವನೋ ಅಲ್ಲಿವರೆಗೂ ನೀನು ಅವನ ಶುಶ್ರೂಷೆಯನ್ನು ಮಾಡಲೇಬೇಕು. ಇದೇ ಸನಾತನ ಧರ್ಮ. ಶ್ರೀರಾಮನಿಂದ ಹೀಗೆ ಹೇಳಲ್ಪಟ್ಟ ಶುಭ ದರ್ಶನಳಾದ ಧರ್ಮೈಕ ಬುದ್ಧಿಯುಳ್ಳ ಕೌಸಲ್ಯೆಯು ಸುಪ್ರೀತಳಾಗಿ ಸಕಲರ ದುಃಖ ನಿವಾರಕನಾದ ಶ್ರೀರಾಮನಿಗೆ ಹಾಗೆಯೇ ಆಗಲೆಂದಳು. ಶ್ರೀರಾಮನ ಸಮಾಧಾನಕ್ಕಾಗಿ ಹಾಗೆ ಹೇಳಿದರೂ ಅವಳ ದುಃಖವು ಕಡಿಮೆಯಾಗಲೇ ಇಲ್ಲ. ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ಬಹಳವಾಗಿ ದುಃಖ ಪಡುತ್ತಿದ್ದ ತಾಯಿಯನ್ನು ಕುರಿತು ಪುನಃ ಹೇಳತೊಡಗಿದನು. ತಂದೆಯ ಮಾತಿನಂತೆ ನಡೆಯುವುದು ನನ್ನ ಮತ್ತು ನಿನ್ನ ಕರ್ತವ್ಯವಾಗಿದೆ. ಅವನು ನಮ್ಮೆಲ್ಲರಿಗೂ ರಾಜನು, ನಿನಗೆ ಸ್ವಾಮಿಯು, ನನಗೆ ವಿದ್ಯೆಯನ್ನು ಉಪದೇಶಿಸಿದ ಗುರುವು. ಆದುದರಿಂದ ಅವನು ಸರ್ವಶ್ರೇಷ್ಠನೂ ಸರ್ವೇಶ್ವರನೂ ನಮ್ಮೆಲ್ಲರಿಗೂ ಪ್ರಭುವೂ ಆಗಿರುವನು. ತಂದೆಯಿಂದ ಆಜ್ಞಾಪ್ತವಾಗಿರುವ ಈ 14 ವರ್ಷಗಳನ್ನು ವಿಹಾರ ಮಾಡಿಕೊಂಡು ಕಳೆದು ಪರಮ ಪ್ರೀತನಾಗಿ ನಿನ್ನ ಸಮೀಪಕ್ಕೆ ಬಂದು ಮುಂದೆ ನೀನು ಹೇಳಿದಂತೆ ನಡೆದುಕೊಂಡಿರುತ್ತೇನೆ. ಶ್ರೀರಾಮನು ಹೀಗೆ ಹೇಳಿದ ನಂತರ ಪುತ್ರ ವಿಯೋಗ ದುಃಖದಿಂದ ಅತ್ಯಂತ ಪೀಡಿತಳಾಗಿದ್ದ, ಪುತ್ರ ವಾತ್ಸಲ್ಯದಿಂದ ಕೂಡಿದ್ದ, ಕಂಬನಿ ತುಂಬಿದ ಮುಖವುಳ್ಳವಳಾಗಿದ್ದ ಕೌಸಲ್ಯ ದೇವಿಯು ಪ್ರಿಯನಾದ ಪುತ್ರನಿಗೆ ಹೇಳಿದಳು. ರಾಮ,
ಈ ಸವತಿಯರ ಮಧ್ಯದಲ್ಲಿರುವುದು ನನಗೆ ಸರ್ವಥಾ ಸಾಧ್ಯವಿಲ್ಲ. ತಂದೆಯ ಮಾತಿನಂತೆ ನೀನು ಅರಣ್ಯಕ್ಕೆ ಹೋಗಲು ನಿಶ್ಚಯಿಸುವುದಾದರೆ ಅರಣ್ಯದ ಹೆಣ್ಣು ಜಿಂಕೆಯಂತಿರುವ ನನ್ನನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗು. ಹಾಗೆ ಹೇಳಿಕೊಂಡು ಅಳುತ್ತಿದ್ದ ತಾಯಿಯನ್ನು ನೋಡಿ ಶ್ರೀರಾಮನು ತಾನು ಕಣ್ಣೀರಿಡುತ್ತಾ ಅವಳಿಗೆ ಪುನಃ ಈ ಮಾತನ್ನು ಹೇಳಿದನು. ಜೀವಿಸಿರುವ ಹೆಂಗಸಿಗೆ ಪತಿಯೇ ದೈವವಮ್ಮ, ಅವನೇ ಸ್ವಾಮಿ, ಸರ್ವಸ್ವವೂ ಅವನೇ. ಈಗ ನನಗೂ ಮತ್ತು ನಿನಗೂ ರಾಜನು, ಪ್ರಭಾವಶಾಲಿಯಾದ ಪ್ರಭುವೂ ಅವನೇ ಆಗಿರುವನು. ಲೋಕನಾಥನಾದ ಧೀಮಂತನಾದ ರಾಜನಿರುವಾಗ ನಾವೆಂದಿಗೂ ಅನಾಥರಾಗುವುದಿಲ್ಲ. ಭರತನು ಕೂಡ ಧರ್ಮಾತ್ಮನು, ಸರ್ವ ಪ್ರಾಣಿಗಳ ವಿಷಯದಲ್ಲಿಯೂ ಪ್ರಿಯ ವಚನವನ್ನೇ ಆಡತಕ್ಕವನು. ಧರ್ಮದಲ್ಲಿಯೇ ನಿರತನಾಗಿರುವ ಅವನು ನಿನ್ನನ್ನೇ ಅನುಸರಿಸಿಕೊಂಡಿರುತ್ತಾನೆ. ನಾನು ಹೊರಟು ಹೋದ ನಂತರ ಪುತ್ರಶೋಕ ಪೀಡಿತನಾದ ರಾಜನಿಗೆ ಸ್ವಲ್ಪವೂ ಶ್ರಮವಾಗದ ರೀತಿಯಲ್ಲಿ, ಖೇದವಾಗದ ರೀತಿಯಲ್ಲಿ ಜಾಗರೂಕತೆಯಿಂದ ಅವನನ್ನು ನೋಡಿಕೊಳ್ಳಬೇಕು. ಪುತ್ರಶೋಕವೆಂಬುದು ಅತಿ ದಾರುಣವಾದುದು, ಅಪರಿಹಾರ್ಯವಾದುದು. ಈ ಶೋಕವು ನಮ್ಮ ರಾಜನನ್ನು ವಿನಾಶಗೊಳಿಸಿದಂತೆ ನೋಡಿಕೊ. ನೀನು ಏಕಾಗ್ರ ಚಿತ್ತಳಾಗಿ ವೃದ್ಧನಾದ ರಾಜನಿಗೆ ಯಾವಾಗಲೂ ಹಿತವಾಗುವುದನ್ನೇ ಮಾಡುತ್ತಿರು. ಪರಮಶ್ರೇಷ್ಠಳಾದ ಸ್ತ್ರೀಯು ವ್ರತೋಪವಾಸಗಳಲ್ಲಿ ನಿರತಳಾಗಿ ಪತಿಯನ್ನು ಅನುಸರಿಸಿ ನಡೆಯದಿದ್ದರೆ ಪರಮ ಪಾಪಿಗಳಿಗೆ ಪ್ರಾಪ್ತವಾಗುವ ದುರ್ಗತಿಯನ್ನೇ ಹೊಂದುವಳು. ವ್ಯವಧಾನವಿಲ್ಲದೆ ಪೂಜ್ಯರಾದವರಿಗೆ ನಮಸ್ಕಾರವನ್ನು ಮಾಡದಿದ್ದರೂ, ದೈನಂದಿನ ದೇವ ಪೂಜಾದಿಗಳನ್ನು ಬಿಟ್ಟಿದ್ದರೂ ಪತಿ ಶುಶ್ರೂಷೆಯೊಂದರಿಂದಲೇ ಸ್ತ್ರೀಯು ಉತ್ತಮವಾದ ಸ್ವರ್ಗಲೋಕವನ್ನು ಹೊಂದುತ್ತಾಳೆ. ಸತಿಯು ಯಾವಾಗಲೂ ಪತಿಗೆ ಪ್ರಿಯವನ್ನುಂಟು ಮಾಡುವುದರಲ್ಲಿಯೂ ಹಿತವನ್ನುಂಟು ಮಾಡುವುದರಲ್ಲಿಯೂ ನಿರತಳಾಗಿದ್ದು ಪತಿ ಶುಶ್ರೂಷೆಯನ್ನೇ ಅನವರತವಾಗಿ ಮಾಡುತ್ತಿರಬೇಕು. ಇದು ಲೋಕದಲ್ಲಿ ನಿತ್ಯ ಧರ್ಮ. ಲೋಕದಲ್ಲಿ ಈ ಧರ್ಮದ ಆಚರಣೆ ಇದೆ ಹಾಗೂ ಶ್ರುತಿ ಸ್ಮೃತಿಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ. ನೀನು ಪತಿಯು ಮಾಡುವ ಅಗ್ನಿ ಕಾರ್ಯಗಳಲ್ಲಿ ಸಹಭಾಗಿನಿಯಾಗಿರಬೇಕು. ದೇವತೆಗಳನ್ನು ಚಂದನ ಪುಷ್ಪಾದಿಗಳಿಂದ ಅರ್ಚಿಸುತ್ತಿರಬೇಕು. ನನ್ನ ಸಲುವಾಗಿ ನೀನು ಸುವ್ರತರಾದ ಬ್ರಾಹ್ಮಣರನ್ನು ಸತ್ಕರಿಸಬೇಕು. ಹೀಗೆ ನನ್ನ ಆಗಮನವನ್ನೇ ಅಭಿಲಾಷಿಸುವ ನೀನು ನಿಯಮಾನುಷ್ಠಾನಪರಳಾಗಿ ನಿಯತಾಹಾರಳಾಗಿ ಪತಿ ಶುಶ್ರೂಷೆಯನ್ನು ಅನವರತವಾಗಿ ಮಾಡುತ್ತಾ ನಾನು ಬರುವ ಕಾಲವನ್ನು ನಿರೀಕ್ಷಿಸುತ್ತಿರು. ಅಮ್ಮ, ನಾನು ಬರುವವರೆಗೂ ಧರ್ಮಾತ್ಮರಲ್ಲಿ ಶ್ರೇಷ್ಠರಾದ ದಶರಥನು ಜೀವಿಸಿದ್ದರೆ ನಾನು ಹಿಂದಿರುಗಿದ ನಂತರ ನಿನ್ನ ಪರಮೇಷ್ಠವು ಈಡೇರುವುದು. ಶ್ರೀರಾಮನು ಹೀಗೆ ಹೇಳಲು ಕಮ್ಮನಿ ತುಂಬಿದ ಕಣ್ಣುಗಳುಳ್ಳವಳಾಗಿದ್ದ ಪುತ್ರ ವಿರಹ ಶೋಕದಿಂದ ಪೀಡಿತಳಾಗಿದ್ದ ಕೌಸಲ್ಯ ದೇವಿಯು ಶ್ರೀರಾಮನಿಗೆ ಹೇಳಿದಳು, ಪುತ್ರ, ಕಾಡಿಗೆ ಹೋಗುವುದರಲ್ಲಿ ನಿನ್ನ ಸದೃಢವಾದ ಬುದ್ಧಿಯನ್ನು ಬದಲಿಸಲು ನಾನು ಖಂಡಿತವಾಗಿಯೂ ಶಕ್ತಳಲ್ಲ. ನೂನಂ ಕಾಲೋ ದುರತ್ಯಃ, ನಿಶ್ಚಯವಾಗಿಯೂ ಕಾಲಧರ್ಮವನ್ನು ಮೀರಿ ನಡೆಯಲು ಸಾಧ್ಯವಿಲ್ಲ. ಪಿತೃವಾಕ್ಯ ಪರಿಪಾಲನೆಯಲ್ಲಿ ಏಕಾಗ್ರಚಿತ್ತನಾಗಿ ನೀನು ಅರಣ್ಯಕ್ಕೆ ಪ್ರಯಾಣ ಮಾಡು. ನಿನಗೆ ಸರ್ವಕಾಲಗಳಲ್ಲಿಯೂ ಮಂಗಳ ಉಂಟಾಗಲಿ. ನೀನು ಅರಣ್ಯದಿಂದ ಹಿಂದಿರುಗಿದ ನಂತರ ನಾನು ಶೋಕರಹಿತಳಾಗುವೆನು. ಪ್ರತಿಜ್ಞೆಯಂತೆ 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ಪಿತೃಋಣವನ್ನು ತೀರಿಸಿ ಕೃತಾರ್ಥನಾಗಿ ಅಯೋಧ್ಯೆಗೆ ಬರುವ ಸುಚರಿತನಾದ ಮಹಾಭಾಗನಾದ ನಿನ್ನಿಂದ ಪರಮೋತ್ಕೃಷ್ಟವಾದ ಸುಖವನ್ನು ಪಡೆಯುವೆನು. ಪ್ರಪಂಚದಲ್ಲಿ ವಿಧಿಯ ಮಾರ್ಗವನ್ನು ಭಾವಿಸಿಕೊಳ್ಳಲು ಕಷ್ಟ ಸಾಧ್ಯವಾದುದು. ತಾಯಿಯಾದ ನನ್ನ ಕರುಣಾಜನಕವಾದ ಮಾತನ್ನು ಕತ್ತರಿಸಿ ವನವಾಸಕ್ಕೆ ನಿನ್ನನ್ನು ವಿಧಿಯು ಪ್ರಚೋದಿಸುತ್ತಿರುವುದಲ್ಲವೇ? ಮಹಾಬಾಹುವೆ, ಈಗ ನೀನು ಅರಣ್ಯಕ್ಕೆ ಪ್ರಯಾಣ ಮಾಡು. ಕ್ಷೇಮದಿಂದ ಹಿಂದಿರುಗಿ ಬರುವ ನೀನು ನನ್ನನ್ನು ಮೃದುವಾದ ಮನೋಹರವಾದ ಸಾಂತ್ವನಾದ ವಚನಗಳಿಂದ ಸಂತೋಷಗೊಳಿಸುವೆಯಂತೆ. ನೀನು ಅರಣ್ಯದಿಂದ ಬರುವ ಕಾಲವು ಈಗಲೇ ಸನ್ನಿಹಿತವಾಗಿ ಬಿಟ್ಟರೆ ಜಟ ವಲ್ಕಲಗಳನ್ನು ಧರಿಸಿ ಅರಣ್ಯದಿಂದ ಹಿಂದಿರುಗುವ ನಿನ್ನನ್ನು ಈಗಲೇ ನೋಡಿಬಿಡುತ್ತೇನೆ. ವನವಾಸಕ್ಕೆ ಹೊರಡಲು ನಿಶ್ಚಯಿಸಿ ನಿಂತಿದ್ದ ಶ್ರೀರಾಮನನ್ನು ಕೌಸಲ್ಯಾದೇವಿಯು ಪರಮಾನಂದದಿಂದ ನೋಡಿದಳು. ಹಾಗೆ ಹೊರಟಿರುವ ಶ್ರೀರಾಮನಿಗೆ ಮಂಗಳಾಶಂಸನೆಗಳನ್ನು ಮಾಡಲು ಅಪೇಕ್ಷಿಸಿ ಶುಭ ಲಕ್ಷಣ ಸಂಪನ್ನನಾದ ಶ್ರೀರಾಮನಿಗೆ ಹೇಳತೊಡಗಿದಳು. ಇಲ್ಲಿಗೆ 24ನೇ ಸರ್ಗವು ಮುಗಿಯಿತು.